as surprised as you. Is this really happening? I can't be too sure, but one day I'll be yours again. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಹೋಮ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಮನೆಯಲ್ಲಿ ಒಂದು ಟಿಪಿಕಲ್ ವೀಕೆಂಡ್ ಹೇಗಿರುತ್ತೆ ಅಂತ ನೀವು ಈ ವ್ಲಾಗ್ನಲ್ಲಿ ನೋಡ್ಬೋದು. ಅಪ್ಪಂದು ಬೆಳಗ್ಗೆ ಏನು ರೊಟೀನ್ ಅಂದರೆ ನಂದಿದ್ದು ಎಲ್ಲ ಟಾಯ್ಸ್ ಈ ಥರ ಬಂದು ನೀಟಾಗಿ ಅರೇಂಜ್ ಮಾಡೋದು. ನಂದೇ ತೆದ್ದಿದ್ದೆ ಈ ಟಾಯ್ಸ್ನೆಲ್ಲ ನೋಡಿದ್ರೆ ಅವನಿಗೆ ತುಂಬ ಖುಷಿಯಾಗುತ್ತೆ. ವೀಕ್ ಡೇ ಅಂದರೆ ಎಲ್ಲರೂ ಮನೆ ಕೆಲಸ, ಆಫೀಸ್ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ವೀಕೆಂಡೇ ಸ್ವಲ್ಪ ಟೈಮ್ ಸಿಗುತ್ತೆ ಒಂದು ಸ್ಪೆಷಲ್ ತಿಂಡಿ ಮಾಡೋಕ್ಕೆ, ಇಲ್ಲಾಂದರೆ ಹೊರಗೆ ಹೋಗೋಕ್ಕೆ. ಇವತ್ತೇನು ಸ್ಪೆಷಲ್ ಅಡುಗೆ ಅಂದರೆ ಬೆಳಿಗ್ಗೆ ಟಿಫಿನ್ಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಗಟ್ಟಿ ಪಲ್ಯ. ಅದೂ ಆಲೂಗಡ್ಡೆ ಪಲ್ಯ ಎಲ್ರಿಗೂ ಗೊತ್ತಿರೋದೆ. ಮೊದಲು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಶುಂಠಿ, ಕಡಲೆಬೇಳೆ, ಹೆಚ್ಚಿರೋ ಮೆಣಸಿನ್ಕಾಯಿ, ಅರಿಶಿಣ ಮತ್ತು ಉಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀವಿ. ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಅದ್ರ ಮೇಲೆ ಕೊತ್ತಂಬರಿ ಹಾಕಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಪಲ್ಯ ರೆಡಿ ಆಗ್ತಾನೆ ನನ್ನ ಮಗ ಕಿಚನ್ಗೆ ಬಂದ. ಅವನಿಗೆ ಮಿಕ್ಸಿ ನೋಡಿದ್ರೆ ಭಯ. ಅವ್ ತಾತ ಹೇಳ್ಕೊಟ್ಟಿರೋ ಥರ ಮಿಕ್ಸಿನ ದೂರದಿಂದನೇ ಹೆದರ್ಸಕ್ಕೆ ನೋಡ್ತಾನೆ. ಇವತ್ತು ನಂದಿದ್ದಕ್ಕೆ ಬ್ರೇಕ್ಫಾಸ್ಟ್ ಏನಂದರೆ ರಾಗಿ ಸರಿ. ನಾನು ರಾಗಿ ಸರಿ ಪೌಡರ್ ಜೊತೆ ತುರಿದಿರೋ ಆ್ಯಪಲ್ ಕೂಡ ಹಾಕ್ತೀನಿ. ಇದರಿಂದ ನ್ಯಾಚುರಲಿ ಸ್ವೀಟ್ ಟೇಸ್ಟ್ ಬರುತ್ತೆ, ಮಕ್ಕಳಿಗೆ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಮಗನಿಗೆ ತಿನ್ಸೋಕ್ಕೆ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಗಿಬಿಡುತ್ತೆ. ಈ ಮಧ್ಯ ಅಮ್ಮ ಪೂರಿಗೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ರು. ಪೂರಿ ಮಾಡೋದ್ರಲ್ಲಿ ಅಮ್ಮ ಎಕ್ಸ್ಪರ್ಟು, ನಾನು ಅವರಿಂದಾನೇ ಕಲ್ತಿದ್ದು. ಪರ್ಫೆಕ್ಟ್ ಪೂರಿ ಮಾಡೋಕ್ಕೆ ಒಂದಷ್ಟು ಟಿಪ್ಸ್ ಹೇಳ್ತೀನಿ. ಪೂರಿಗೆ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಪೂರಿನ ರೋಲ್ ಮಾಡೋವಾಗ ತುಂಬ ಸಣ್ಣಕ್ಕೆ ತೀಡ್ಕೋಬಾರ್ದು. ಸಣ್ಣಕ್ಕೆ ರೋಲ್ ಮಾಡಿಕೊಂಡ್ರೆ ಪೂರಿ ಉಬ್ಬಲ್ಲ. ಮೂರನೇ ಟಿಪ್ ಏನಂದರೆ ಪೂರಿನ ಫ್ರೈ ಮಾಡೋಕ್ಕೆ ಮುಂಚೆ ಎಣ್ಣೆ ಬಿಸಿಯಾಗಿ ಕಾದಿರಬೇಕು. ಮತ್ತು ಫ್ರೈ ಮಾಡೋವಾಗ್ಲೂ ಮೀಡಿಯಮ್ ಇಲ್ಲಾಂದರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಪೂರಿ ಉಬ್ಬದೇ ಇರೋಕ್ಕೆ ಚಾನ್ಸೇ ಇಲ್ಲ. ಬಿಸಿ ಬಿಸಿ ಪೂರಿ, ಆಲೂಗಡ್ಡೆ ಪಲ್ಯ ಮತ್ತು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿತಾ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ನಿಮ್ಮ ಹತ್ರ ಇನ್ನೇನ ಟಿಪ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಾನು ತಿಳಿಸಿ. ತಿಂಡಿ ಆದಮೇಲೆ ನಾವು ನಮ್ಮ ಅಪಾರ್ಟ್ಮೆಂಟ್ ಪ್ಲೇ ಏರಿಯಾ ಕಡೆ ಹೋದ್ವಿ. ಇತ್ತೀಚೆಗೆ ನಂದಿದ್ದಕ್ಕೆ ಪ್ರ್ಯಾಮಲ್ಲಿ ಕುತ್ಕೊಳೋಕ್ಕಿಂತ ಜಾಸ್ತಿ ಈ ಥರ ಪ್ಲೇ ಏರಿಯಾದಲ್ಲಿ ಓಡ್ತಾ ಬೇರೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟ. ಅವನೇ ಚಿಕ್ಕ ಮಕ್ಕಳು ಇರ್ತಾರೆ ಮತ್ತು ಬೇರೆ ದೊಡ್ಡ ಮಕ್ಕಳು ಇರ್ತಾರೆ. ದೊಡ್ಡ ಮಕ್ಕಳಂತೂ ಚಿಕ್ಕ ಮಕ್ಕಳ ಕಡೆ ತುಂಬ ಅಫೆಕ್ಷನೇಟ್ ಮತ್ತು ಫ್ರೆಂಡ್ಲಿ ಆಗಿರ್ತಾರೆ. ಆಲ್ರೆಡಿ ಅನ್ನ ರೆಡಿ ಆಗಿದೆ. ಅದು ತಣ್ಣಗಾಗೋವರೆಗೆ ನಾವಿಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆಯಲ್ಲಿ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, 2 ಟೀ ಸ್ಪೂನ್ ಬೆಲ್ಲ, ಪುಳಿಯೋಗರೆ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೊಳ್ಳೋಣ. ಅನ್ನ ತಣ್ಣಗಾದ್ಮೇಲೆ ಗೊಜ್ಜಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ. ನಾನು ಅಡುಗೆ ಮನೆಯಲ್ಲಿ ಬ್ಯುಸಿ ಇದೆ ಅಂತ ನಮ್ಮ ಹಸ್ಬೆಂಡ್ ನಂದಿದ್ದಕ್ಕೆ ಪೊಂಗಲ್ ತಿನ್ನಿಸ್ತಾ ಇದ್ದಾರೆ. ಪೊಂಗಲಲ್ಲಿ ನಾವು ಅಕ್ಕಿ ಮತ್ತು ಹೆಸರುಬೇಳೆ ಜೊತೆ ಬೇರೆ ವೆಜಿಟೇಬಲ್ಸು ಹಾಕ್ಬಿಡ್ತೀವಿ. ಬಟಾಣಿ, ಪಂಪ್ಕಿನ್, ಕ್ಯಾರೆಟ್, ಪಾಲಕ್ ಆ ಥರ. ಇವತ್ತು ಕ್ಯಾರೆಟ್ ಮತ್ತು ಪಾಲಕ್ ಹಾಕಿದ್ದೀವಿ. ಈ ಥರ ಒಂದು ವೆಜಿಟೇಬಲ್ಸು ತಿನ್ನೋ ಥರ ಆಗುತ್ತೆ. ಪುಳಿಯೋಗರೆ ಜೊತೆ ಸೈಡ್ ಡಿಶ್ ಆಗಿ ಅರ್ಬಿ ಫ್ರೈ ಮಾಡ್ತಾ ಇದ್ದೀವಿ. ಬೆಳಗ್ಗೆನೇ ಅಮ್ಮ ಅರ್ಬಿನ ಬೇಯಿಸೋಕೆ ಇಟ್ಬಿಟ್ಟಿದ್ರು. ತಣ್ಣಗಾದ್ಮೇಲೆ ಸಿಪ್ಪೆ ಸುಲಿತಾ ಇದ್ದಾರೆ. ಈ ಸಿಪ್ಪೆ ಸುಲಿಯೋದೇ ತುಂಬ ಟೈಮ್ ಟೇಕಿಂಗ್ ಪ್ರೋಸೆಸ್. ಸುಲಿದಾದ್ಮೇಲೆ ಮೀಡಿಯಂ ಸೈಜ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದರಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಖಾರ, ಬೇರೆ ಮಸಾಲಾನು ನೀವು ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀವಿ. ಊಟ ರೆಡಿ ಆದಮೇಲೆ ನಂದಿದ್ದಕ್ಕೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ನಾವೆಲ್ಲ ಲಂಚ್ ಮಾಡಿದ್ವಿ. ವೀಕೆಂಡ್ ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ, ಬೇರೆ ಮನೆ ಕೆಲಸ ಇದ್ದೇ ಇರುತ್ತಲ್ವ, ಅದು ಮಾಡ್ತಾನೆ ಸಾಯಂಕಾಲ ಆಗೋಯ್ತು. ಬೆಳಿಗ್ಗೆನೆ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆ ಹಾಕಿದ್ವಿ ದೋಸೆ ಇಡ್ಲಿ ಹಿಟ್ಟು ಮಾಡೋಕ್ಕೆ. ನಾವು ಅಕ್ಕಿ ಮತ್ತು ಉದ್ದಿನಬೇಳೆನ 3:1 ಪ್ರಪೋರ್ಷನಲ್ಲಿ ಯೂಸ್ ಮಾಡ್ತೀವಿ. ನಂದೇ ಡೇಯಲ್ಲಿ ಒಂದ್ಸರಿಯನ್ನ ಇಡ್ಲಿ ತಿಂತಾನೆ, ಇಡ್ಲಿ ಇಲ್ಲಾಂದರೆ ದೋಸೆ. ಅದಕ್ಕೆ ನಮ್ಮ ಮನೆಯಲ್ಲಿ ಹಿಟ್ಟು ಇದ್ದೇ ಇರುತ್ತೆ. ಅಪ್ಪ ಮಗ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮಿನಿಯನ್ ಮೂವಿ ನೋಡ್ತಾ.
ನಂದೆತ್ತು ಒಂದು ಜಾಸ್ತಿ ಅಂದರೆ ಒಂದು 5 ನಿಮಿಷ ಕುತ್ಕೊತಾನೆ. ಅದಾದಮೇಲೆ ಒಂದು ಯೂಶ್ವಲ್ ತುಂಟಾಟ ಇಲ್ಲಿ ಅಲ್ಲಿ ಓಡಾಡೋದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ರೀಸೆಂಟಾಗಿ ಹಬ್ಬದ ಟೈಮಲ್ಲಿ ನಾವು ಚಾಕ್ಲೇಟ್ಸ್ ಮಾಡಿದ್ವಿ. ಸ್ವಲ್ಪ ಚಾಕ್ಲೇಟ್ ಉಳಿದ್ಬಿಡ್ತು. ಅದನ್ನು ಮೈಕ್ರೋವೇವಲ್ಲಿ ಸ್ವಲ್ಪ ಬಿಸಿ ಮಾಡಿ ಚಾಕ್ಲೇಟ್ ಸ್ಪ್ರೆಡ್ ಥರ ಬ್ರೆಡ್ ಮೇಲೆ ಸವರಿ ಒಂದು ಚೀಸ್ ಸ್ಲೈಸ್ ಇಟ್ಟು ಅದನ್ನು ಹೆಂಚ ಮೇಲೆ ಟೋಸ್ಟ್ ಮಾಡಿದ್ರೆ ಡೆಲಿಷಿಯಸ್ ಆದ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ಅಡುಗೆ ಮಾಡೋಕ್ಕಿಂತ ಜಾಸ್ತಿ ಇರೋ ದೊಡ್ಡ ಕೆಲಸ ಏನಂದರೆ ಅದಾದಮೇಲೆ ಇರೋ ಕ್ಲೀನಿಂಗು. ಒಂದು ಚಿಕ್ಕ ಐಟಮ್ ಅಡುಗೆ ಮಾಡಿದ್ರು ಎಷ್ಟು ಸಾಮಾನು ಹೊರಗೆ ಬಂದ್ಬಿಡುತ್ತಲ್ವಾ. ನಾವು ರಾತ್ರಿ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹೊರಡೋ ಮುಂಚೆ ನಾನು ಕಿಚನ್ ಕೌಂಟರು ಟೈಲ್ಸು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೀನಿ. ವಾಪಸ್ ಬಂದಾದಮೇಲೆ ಮನೆ ಕ್ಲೀನ್ ಇದ್ದರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಹಿಂದಿನ ಕಡಲೆಕಾಯಿ ಪರ್ಷೆ ವಿಡಿಯೋನಲ್ಲಿ ನಾನು ಹೇಳಿದ್ದೆ ನಾವು ಪರ್ಷೆನಲ್ಲಿ ಏನೇನು ತೊಗೊಂಡ್ವಿ ಅಂತ ಶೇರ್ ಮಾಡ್ತೀನಿ ಅಂತ. ಈಗ ನಮ್ಮ ಹಾಲ್ ನೋಡಿ. ಮನೆ ಫ್ರಂಟ್ ಡೋರ್ಗೆ ಮತ್ತು ಪೂಜೆ ಮನೆ ಸೈಡಲ್ಲಿ ಹಾಕೋಕ್ಕೆ ಈ ಲಟ್ಕನ್ಸ್ ತೊಗೊಂಡ್ವಿ. ಈ ಗಣೇಶ ಡಿಸೈನ್ ಪಾಮ್ಸ್ ಮತ್ತು ಬೆಲ್ಸ್ ಎಲ್ಲ ಹಾಕಿ ತುಂಬ ಕಲರ್ಫುಲ್ ಮತ್ತು ಅಟ್ರಾಕ್ಟಿವ್ ಆಗಿತ್ತು. ಹಬ್ಬದ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೆ ಡೆಕೋರೇಟ್ ಮಾಡೋಕ್ಕೆ. ಆಕ್ಸಿಡೈಸ್ ಜ್ಯುವೆಲ್ರಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಜುಮ್ಕಾ ಅಂತೂ ತುಂಬ ಚೆನ್ನಾಗಿತ್ತು. ಪೀಕಾಕ್ ಡಿಸೈನ್ ಇರೋದು. ಅದ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ಒಂದು ಬ್ರೇಸ್ಲೆಟ್ ಮತ್ತು ಚೋಕರು ತೊಗೊಂಡ್ವಿ. ಬ್ಲ್ಯಾಕ್ ಸ್ಟೋನ್ಸ್ ಹಾಕಿರೋ ಈ ಚಂಕಿ ಬ್ರೇಸ್ಲೆಟು ಇತ್ತು. ಬರೀ ಆಕ್ಸಿಡೈಸ್ ಜ್ಯುವೆಲ್ರಿ ಅಲ್ಲ, ಬೇರೆ ಫ್ಯಾಷನ್ ಜ್ಯುವೆಲ್ರಿ ಮತ್ತು ಈ ಥರ ಟ್ರೆಡಿಷ್ನಲ್ ಜ್ಯುವೆಲ್ರಿ ಡಿಸೈನ್ಸು ಇತ್ತು. ನಾನು 2 ಗೋಲ್ಡನ್ ಇಯರಿಂಗ್ಸು ಮತ್ತು ಒಂದು ಡೈಲಿ ವೇರ್ ವೆಸ್ಟರ್ನ್ ವೇರ್ ಜೊತೆ ಹಾಕ್ಕೊಳಕ್ಕೆ ಈ ಬಟರ್ಫ್ಲೈ ಇಯರಿಂಗ್ಸ್ ತೊಗೊಂಡೆ. ಅದು ಚಿಕ್ಕದಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಈ ನಡುವೆ ಸ್ಯಾಟಿನ್ ಸ್ಕ್ರಂಚೀಸ್ ಅಂತೂ ತುಂಬ ಟ್ರೆಂಡ್ ಆಗ್ತಿದೆಯಲ್ವಾ. ನನಗೆ ಈ 2 ಕಲರ್ಸ್ ತುಂಬ ಇಷ್ಟ ಆಯಿತು. ಹೈ ಪೋನಿ ಜೊತೆ ಈ ಪೋಲ್ಕಾ ಡಾಟ್ ಇರೋ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೆಡಿಮೇಡ್ ಬ್ಲೌಸಸ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ರೆಡ್, ಗ್ರೀನ್, ಕ್ರೀಮ್ ಮತ್ತು ಮರೂನ್ ಕಲರ್ಸಲ್ಲಿ ತೊಗೊಂಡ್ವಿ. ಈಚ್ ಬರೀ 250 ರುಪೀಸ್. ಅದು ಸಿಲ್ಕನ್ ಮೆಟೀರಿಯಲ್ ಇತ್ತು ಮತ್ತು ಕಟೋರಿ ಡಿಸೈನು. ಕೈಯಲ್ಲಿನೂ ಮತ್ತು ಬ್ಯಾಕಲ್ಲಿ ಫುಲ್ ಮೆಷಿನ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಹೆವಿ ಎಂಬ್ರಾಯ್ಡ್ರಿನೇ ಇದೆ. ಹಬ್ಬದ ಟೈಮಲ್ಲಿ ದೊಡ್ಡ ರಂಗೋಲಿ ಹಾಕಬೇಕಂದ್ರೆ ಟೈಮ್ ಇರಲ್ವಲ್ಲ. ಅದಕ್ಕೆ ಈ ಥರ ಸ್ಟೆನ್ಸಿಲ್ಸ್ ಇಟ್ಕೊಂಡ್ರೆ ಬೇಗ ನಾವು ಜಾಸ್ತಿ ಏರಿಯಾ ಕವರ್ ಮಾಡ್ಬೋದು. ಈ ಪೀಕಾಕ್ ಡಿಸೈನ್, ಮಂಡಲ ಡಿಸೈನ್ ಮತ್ತು ಲಕ್ಷ್ಮಿ ರಂಗೋಲಿ ತುಂಬ ಇಷ್ಟ ಆಯಿತು ನಮಗೆ. ಮನೆಗೆ ಎಷ್ಟು ತೋರಣ ಇದ್ರೂ ಸಾಕಾಗಲ್ಲ. ಪ್ರತಿ ಹಬ್ಬಕ್ಕೆ ಇಲ್ಲಾಂದರೆ ಪ್ರತಿ ಸೀಸನ್ಗೆ ಚೇಂಜ್ ಮಾಡ್ತಾ ಇರಬೇಕು ಅಂತ ನಮಗೆ ಇಷ್ಟ ಆಗುತ್ತಲ್ವ. ಅದಕ್ಕೆ ಈ ಜಾಸ್ಮಿನ್ ಹೂವು ಇರೋ ಪ್ಲಾಸ್ಟಿಕ್ ತೋರಣ ತೊಗೊಂಡ್ವಿ. ಇದು ಫುಲ್ ಡೋರ್ಗೆ ಕವರ್ ಆಗುತ್ತೆ, ಮೇಲೆ ಮತ್ತು ಸೈಡ್ಸ್ಗೂ. ಹಾಲಲ್ಲಿ ದೊಡ್ಡ ವೇಸಲ್ಲಿ ಹೇಳೋಕ್ಕೆ ಅಂತ ಈ ಸೋಲಾ ವುಡ್ ಹೂವು ತೊಗೊಂಡ್ವಿ. ದೊಡ್ಡ ಫ್ಲವರ್ಸ್ ಇರೋದು ಒಂದು ಸ್ಟಾಕು 40 ರೂಪಾಯಿ ಅಂತ ಹೇಳಿದರು. ಮತ್ತು ಚಿಕ್ಕ ಬಡ್ ಥರ ಇರೋ ಫ್ಲವರ್ಸ್ನ ಒಂದು ಸ್ಟಾಕ್ಗೆ 30 ರೂಪಾಯಿ ಅಂತ ಹೇಳಿದರು. ನಾವೊಂದು 5-6 ಸ್ಟಾಕ್ಸ್ ತೊಗೊಂಡ್ವಿ. ಯೆಲ್ಲೋ, ಬ್ರೌನ್ ಮತ್ತು ವೈಟ್ ಕಾಂಬಿನೇಷನ್ ನಮ್ಮ ಹಾಲ್ಗೆ ತುಂಬ ಸೆಟ್ ಆಗುತ್ತೆ. ನಮ್ಮ ಹಾಲ್ ಜಾಸ್ತಿ ವೈಟ್ ಕಲರ್ ಡೆಕೋರೇಟ್ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಒಂದು ವುಡನ್ದು ಈ ಸ್ಟ್ಯಾಂಡ್ ಕೂಡ ತೊಗೊಂಡ್ವಿ. ಕೊನೆಯದಾಗಿ ಸ್ಯಾಂಡಲ್ಸ್ ತೊಗೊಂಡ್ವಿ. ಮಕ್ಳಿಗಂತೂ ಬರೀ 100 ರೂಪಾಯಿ ಒಂದು ಜೊತೆ ಮತ್ತು ದೊಡ್ಡವ್ರಿಗೆ 200 ರೂಪಾಯಿ ಪ್ಲಸ್ ಇತ್ತು. ಅಮ್ಮ ಒಂದು ಡೈಲಿ ವೇರ್ ಸ್ಯಾಂಡಲ್ಸ್ ಮತ್ತು ನಾನು ಹೀಲ್ಸ್ ತಂದು ಚಪ್ಪಲ್ ತೊಗೊಂಡೆ ಫಂಕ್ಷನ್ಗೆ ಹಾಕ್ಕೊಳಕ್ಕೆ ಅಂತ, ಸ್ವಲ್ಪ ಗ್ಲಿಟರ್ ಎಲ್ಲ ಇರೋದು. ನಂದಿದ್ಕೆ ಒಂದು ಶೂ ಮತ್ತು ಬ್ರೌನ್ ಕಲರ್ ಸ್ಯಾಂಡಲ್ಸ್ ತೊಗೊಂಡ್ವಿ. ರಾತ್ರಿ ಎಲ್ರಿಗೂ ಏನೂ ಹೆವಿ ಬೇಡ, ಸ್ವಲ್ಪ ಲೈಟ್ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಅನಿಸ್ತಿತ್ತು. ಅದಕ್ಕೆ ಆನಂದ್ ಸ್ವೀಟ್ಸಿಗೆ ಹೋಗಿದ್ವಿ. ಎಂಟರ್ ಆಗಿದೆ. ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿರೋ ಗಿಫ್ಟ್ ಹ್ಯಾಂಪರ್ಸ್ ನೋಡ್ಬೋದು. ಅದರಲ್ಲಿ ಸ್ವೀಟ್ಸು, ಕುಕ್ಕೀಸ್ ಎಲ್ಲ ಹಾಕಿರ್ತಾರೆ. ಇದು ಫೆಸ್ಟಿವ್ ಒಕೇಶನ್ಸ್ಗೆ ತುಂಬ ಒಳ್ಳೆ ಗಿಫ್ಟಿಂಗ್ ಆಪ್ಷನ್. ಕಾಸ್ಟ್ಲಿನೇ ಇರುತ್ತೆ, ಬಟ್ ವರ್ತ್ ದ ಪ್ರೈಸ್. ಕೆಳಗೆ ಅವ್ರದ್ದು ಸ್ವೀಟ್ ಸೆಕ್ಷನಲ್ಲಿ ಜಾಮೂನು ಮತ್ತು ಜಿಲೇಬಿ ತೊಗೊಂಡ್ವಿ. ಆನಂದ್
ಸ್ವೀಟ್ಸ್ದೇ ಒಂದು ರೆಸ್ಟೋರೆಂಟ್ ಇದೆ, ಪುರಾನಿ ದಿಲ್ಲಿ ಅಂತ. ನಂದಿತ್ನ ಬೇಬಿ ಚೇರಲ್ಲಿ ಕೂರಿಸಿದ್ವಿ. ಅವನು ಯಾವಾಗಲೂ ಕಂಫರ್ಟೇಬಲ್ ಆಗಿ ಕೂತ್ಕೊಳಲ್ಲ, ಯಾವಾಗಲೂ ಒಂದು ಕಾಲನ್ನ ಈ ಥರ ಮೇಲೆ ಹಾಕ್ಕೊಂಡೇ ಕೂರೋದು. ಎಲ್ಲನ ಹೊರಗೆ ಹೋದರೆ ಒಬ್ಬರು ಅವನ ಡ್ಯೂಟಿಯಲ್ಲೇ ಇರಬೇಕು, ಅವನ್ನ ಎಂಟರ್ಟೈನ್ ಮಾಡ್ತಾ. ಬೇರೆಯವ್ರು ತಿಂದಾದ್ಮೇಲೆ ಅವ್ರು ತಿನ್ನೋದು. ಅವನಿಗೆ ಸ್ಟ್ರಾ, ಸ್ಪೂನ್ ಎಲ್ಲ ಕೊಟ್ವಿ, ಬಟ್ ಎಲ್ಲ ಕೆಳಗೆ ಬಿಸಾಕಿ ಅದನ್ನು ತಿರ್ಗಾ ಎತ್ಕೊಡೋದು, ಅವ್ನು ಬಿಸಾಕೋದು, ಅದೇ ನಡೀತಿತ್ತು. ನಾವು ಆಲೂ ಪರಾಠ, ಆಲೂ ಟಿಕ್ಕಿ ಚಾಟ್, ಪನ್ನೀರ್ ರೋಲ್ ಮತ್ತು ರಾಜ್ ಕಚೋರಿ ತೊಗೊಂಡ್ವಿ. ಟೇಸ್ಟ್ ಚೆನ್ನಾಗೇ ಇತ್ತು, ಬಟ್ ಮುಂಚೆ ಇನ್ನೂ ಚೆನ್ನಾಗಿರ್ತಿತ್ತು. ಡಿನ್ನರ್ ಮಾಡಾದ್ಮೇಲೆ ನಾವು ಮನೆಗೆ ವಾಪಸ್ ಹೋದ್ವಿ. ಈ ವೀಕೆಂಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತ ಮರಿಬೇಡಿ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿನೂ ಫಾಲೋ ಆಗ್ಬೋದು. ನಿಮಗೆ ಈ ವಿಡಿಯೋನಲ್ಲಿ ಏನು ತುಂಬ ಜಾಸ್ತಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.